ವರಾಹ ರೂಪ ಅದು ನಿಮ್ಮ ಲೆವೆಲ್ ಅನ್ನ ಇನ್ನೊಂದು ಲೆವೆಲ್ ತಗೊಂಡೋದು ಆ ಹಾಡದು. ಫಸ್ಟ್ ಅಲ್ಲೇ ಏನ್ ಹಾಡ್ಗುರು, ಅದು ಎಷ್ಟು ಜನ ವಾರ ಕೇಳಿದಾರೆ ಹಾಡನ್ನ. ದಿನ ಪೂರ್ತಿ ಒಂದು ಭಕ್ತಿಗೀತೆ ಕೇಳ್ಬೇಕಂದ್ರೆ ಬೆಳಗ್ಗೆ ಒಂದು ಎನರ್ಜಿ ಬರ್ಬೇಕಂದ್ರೆ ಆ ಹಾಡನ್ನ ಕೇಳ್ಬೇಕು ಅಂತ. ಆ ಹಾಡನ್ನ ಮತ್ತೆ ಇಟ್ಕೊಳೋದಾಗಿರ್ಬೋದು, ಅದನ್ನ ಮತ್ತೆ ರೀವರ್ಕ್ ಮಾಡೋದಾಗಿರ್ಬೋದು, ಅದು ಹೆಂಗಾಯ್ತು? ಆಕ್ಚುಲಿ ಫಸ್ಟ್ ನಮಗೆ ಇರ್ಲಿಲ್ಲ, ಅಂದ್ರೆ ನೋಡೋಣ ಅಂತ ಇತ್ತು ವರಾಹರೂಪಂ ಅಂತ. ಬಟ್ ಏನಂತ ಹೇಳಿದ್ರೆ ಒಂದು ರೌಂಡ್ ಅಪ್ ಸಿಗ್ಬೇಕು ಅಂತ ಹೇಳಿದ್ರೆ ವರಾಹರೂಪಂ ಬರ್ಬೇಕು ಅಲ್ಲಿಗೆ. ಸೊ ಅದಕ್ಕೆ ನನಗೆ ಅನಿಸಿದ್ದು. ಸೊ ಅದರಿಂದ ನಾವು ಆಲ್ರೆಡಿ ನಮಗೊಂದು ಭಕ್ತಿ ಹಾಡಿದೆ ಬ್ರಹ್ಮಕಲಶ. ಸೊ ಮತ್ತೆ ಇನ್ನೊಂದು ಹಾಡು ಮಾಡೋ ಬದಲು ನಮ್ಮ ವರಾಹರೂಪಂ ಆಲ್ರೆಡಿ ಜನಗಳಿಗೆ ಮನಸ್ಸಿಗೆ ತಟ್ಟಿರುವಂಥದ್ದು ಭಕ್ತಿಗೀತೆ. ಮತ್ತೆ ನಮಗೆ ಒಂದ್ಸತಿ ಆ ಒಂದು ಫೀಲ್, ನಮಗೆ ಏನು ಎಂಜಾಯ್ ಮಾಡಿದ್ವಲ್ಲ ಕಾಂತಾರ ಒಂದಲ್ಲಿ, ಆ ಒಂದು ಫೀಲ್ ಇಲ್ಲೂ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಾನು ಅನ್ಕೊಂಡಿರೋದು. ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣ ಆಯ್ತು ಅಂತ. ಕರ್ಮ ಸಾಂಗ್ ಆಗಿರ್ಬೋದು, ವರಾಹರೂಪಂ ಆಗಿರ್ಬೋದು, ನಾವು ಇದನ್ನ ರಿಟೈನ್ ಮಾಡ್ತಿದ್ವಿ ಅಂದಾಗ ಯಾರ ಕಡೆಯಿಂದ ಯಾರು ಏನು ಹೇಳಿಲ್ಲ, ಎಲ್ಲರೂ ಆಯ್ತಾಯ್ತು, ಯಾಕೆ ಎಲ್ಲರಿಗೂ ಅದಿಷ್ಟ ಆಯ್ತು, ಅಲ್ಲಿ ಬರ್ಬೇಕು ಅದು ಅಂತ.